Hello guys, welcome back to Bank Kannadiga. In this video, I am going to share about my Union Bank LBO expecting score attempts and ಮೊದಲೇ ಒಂದ್ಸಲ ನಾನು ನನ್ನ ಎಕ್ಸ್ಪೆಕ್ಟಿಂಗ್ ಸ್ಕೋರ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಟ್ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಶೇರ್ ಅಬೌಟ್ ಮಿನಿಮಮ್ ಪಾಸಿಬಲ್ ಮಾರ್ಕ್ಸ್. ಸೊ ಅದು ಬಿಟ್ಟು ಇನ್ನು ತುಂಬ ಜನಕ್ಕೆ ಡೌಟ್ ಇದೆ, ಅಂದರೆ ಎಲ್ ಬಿ ಓದಲ್ಲಿ ಎಲ್ ಪಿ ಟಿ ಎಷ್ಟು ಚೆನ್ನಾಗಿತ್ತು, ಎಲ್ ಪಿ ಟಿ ಎಷ್ಟು ಜನ ಫೇಲ್ ಆಗಿರ್ಬೋದು, ಅಥವಾ ಡಿ ವಿಗೆ ಎಷ್ಟು ಜನ ಆಬ್ಸೆಂಟ್ ಇದ್ರು, ಆನ್ ಡಿ ವಿಯಲ್ಲಿ ರಿಜೆಕ್ಟ್ ಆಗಿರೋರು ಎಷ್ಟು ಜನ, ಅಥವಾ ಇಂಟರ್ವ್ಯೂ ಯಾವತ್ತು ಆಗ್ಬೋದು, ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಯಾವಾಗ ಬರ್ಬೋದು, ಅಥವಾ ಇಂಟರ್ವ್ಯೂಗೆ ಮತ್ತೆ ಒಂದು ಲಿಸ್ಟ್ ಬಿಡ್ತಾರಾ, ಆಲ್ ಟಿಕೆಟ್ ಬಿಡ್ತಾರಾ, ಮತ್ತೆ ಏನಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತಾ, ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕಾ, ಅದೆಲ್ಲ ಡೌಟ್ಸು ನಾಳೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಏನೇನು ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನಾನು ಚಾರ್ಟಲ್ಲೆಲ್ಲ ನಂದು ಬ್ಯಾಂಕಿಂಗ್ ಕನ್ನಡಿಗ ಟೆಲಿಗ್ರಾಮ್ ಚಾನಲ್ ಚಾರ್ಟಲ್ಲಿ ಹೇಳ್ಬೋದು ಹಿಂಗೆ ಆಗ್ಬೋದು ಹಿಂಗೆ ಆಗ್ಬೋದು ಅಂತ. ಬಟ್ ಯೂಟ್ಯೂಬಿಗೆ ಹಾಕೋದು ಮತ್ತು ಮೈನ್ ಚಾನಲಲ್ಲಿ ಏನಾದರೂ ಇನ್ಫಾರ್ಮೇಷನ್ ಹಾಕ್ತೀನಿ ಅಂದರೆ ಅಟ್ಲೀಸ್ಟ್ 100% ಅಂತೂ ಅಕ್ಯುರೇಟ್ ಆಗಿ ಈ ಥರ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಲೈಕ್ 90% ಅಕ್ಯುರೇಟ್ ಆಗಿ ನನಗೆ ಶೋರ್ ಇದ್ದರೆ ನಾನು ಸ್ವಲ್ಪ ಏನೇನು ಡಾಟಾ ಕಲೆಕ್ಟ್ ಮಾಡ್ತೀನಿ, ಅಥವಾ ಯೂಟ್ಯೂಬ್ ವೀಡಿಯೋಸ್ ನೋಡ್ತೀನಿ, ಕಮೆಂಟ್ ಸೆಕ್ಷನ್ ನೋಡ್ತೀನಿ, ಅಥವಾ ಬೇರೆ ಗ್ರೂಪ್ಗಳಲ್ಲಿ ಬೇರೆ ಚಾನಲ್ಗಳಲ್ಲಿ ಎಲ್ಲ ಡಿಸ್ಕಸ್ ಮಾಡೋದು, ಅಥವಾ ಬೇರೆ ಬೇರೆ ಶಿಫ್ಟಲ್ಲಿ ಡಿ ವಿ ಅಟೆಂಡ್ ಮಾಡಿರೋರ ಒಪಿನಿಯನ್ನು, ಅವರ ಎಲ್ ಪಿ ಟಿ ಒಪಿನಿಯನ್ ಅದೆಲ್ಲ ಕೇಳ್ಬಿಟ್ಟು ವಿಡಿಯೋ ಮಾಡಬೇಕು. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಇನ್ನೂ ವಿಡಿಯೋ ಮಾಡಿಲ್ಲ, ನಾಳೆ ಮಾಡ್ತೀನಿ. ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ, ಆ್ಯಂಡ್ ಗ್ಯಾದರ್ ಆಗಿದೆ ಸ್ವಲ್ಪ ಕೂಡ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಅಟೆಂಪ್ಟ್ಸ್ ಹೇಳ್ತೀನಿ, ಆ್ಯಂಡ್ ನೀವು ನಿಮ್ಮ ಅಟೆಂಪ್ಟ್ಸ್ ವಿತ್ ಕ್ಯಾಟಗರಿ ಅಟೆಂಪ್ಟ್ಸ್ ಎಲ್ಲ ಎಕ್ಸ್ಪೆಕ್ಟಿಂಗ್ ಮಿನಿಮಮ್ ಮಾರ್ಕ್ಸ್ ಹೇಳಿ ಕ್ಲಿಯರ್ ಆಗಿರೋರು. ಸೊ ಇದೊಂದು ಐಡಿಯಾ ಕೊಡುತ್ತೆ ನೆಕ್ಸ್ಟ್ ಪ್ರೊಸೆಸ್ಗೆ ಅಂತ. ಆ್ಯಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್ ಎಷ್ಟೇ ಅಟೆಂಪ್ಟ್ ಇರಲಿ ನಿಮ್ದು ಕ್ಲಿಯರ್ ಆಗಿದೆ ಅಂತಂದರೆ ಡೋಂಟ್ ವರಿ ಅಬೌಟ್ ದ ಗ್ಯಾಪ್, ಎಷ್ಟು ಜಾಸ್ತಿ ಇರಬೇಕು ಎಷ್ಟು ಕಮ್ಮಿ ಇರಬೇಕು ಅಂತ. ಕಟ್ ಆಫ್ನ ಎಕ್ಸ್ಪೆಕ್ಟೆಡ್ ಹೇಳ್ಬೋದು ಅಷ್ಟೇ, ಇನ್ಕ್ಲೂಡಿಂಗ್ ಮೀ. ಯಾರು 100% ಆಗಿ ಇಷ್ಟೇ ಇದೆ ಕಟ್ ಆಫ್ ಅಂತ ಯಾರು ಹೇಳೋಕ್ಕಾಗಲ್ಲ. ಸೊ ಕ್ಲಿಯರ್ ಆಗಿದೆ ಅಂದರೆ ನಿಮ್ಮ ಇಂಟರ್ವ್ಯೂ ನೀವು 100% ನಿಮ್ಮ ಕೈಯಲ್ಲಿ ಎಷ್ಟು ಎಫರ್ಟ್ ಹಾಕೋಕ್ಕಾಗುತ್ತೆ ಅಷ್ಟು ಎಫರ್ಟ್ ಹಾಕಿ. ಅದು ಆಗುತ್ತೋ ಬಿಡುತ್ತೋ, ಫೈನಲ್ ಸೆಲೆಕ್ಷನ್ ಏನಾಗುತ್ತೆ ಅಥವಾ ಕಟ್ ಆಫ್ ಏನಿದೆ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಕೈಯಲ್ಲಿ ಈಗಿರೋದು ಏನು ಅಂದರೆ ಇಂಟರ್ವ್ಯೂ ಚೆನ್ನಾಗಿ ಮಾಡೋದು ಅದೊಂದೇ ಇರೋದು. ಸೊ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದಟ್ ಮೋರ್. ಸೊ ಈಗ ಎಕ್ಸ್ಪೆಕ್ಟಿಂಗ್ ಮಾರ್ಕ್ಸಿಗೆ ಬರೋಣ. ಆ್ಯಂಡ್ ನನ್ನ ಅಟೆಂಪ್ಟ್ ಬಂದುಬಿಟ್ಟು ಕ್ವಾಂಟಲಿ 33 ಅಟೆಂಪ್ಟು. ಸೊ ಅದರಲ್ಲಿ ನಾನು 100% ಶೋರ್ ಇದ್ದೀನಿ ಎಲ್ಲ ಕರೆಕ್ಟಾಗಿತ್ತು ಅಂತ. ಮೇ ಬಿ 2 ರಾಂಗ್ ಆಗಿರ್ಬೋದು, ಯಾಕೆಂದರೆ ಕ್ವಾಂಟಿಟಿ ಬೇಸ್ಡ್ ಕ್ವಶನ್ಸ್ 2 ಅಟೆಂಡ್ ಮಾಡಿದ್ದೀನಿ. ಸೊ ಅದು ಮೇ ಬಿ ರಾಂಗ್ ಆಗಿರ್ಬೋದು, ಉಳಿದಿದ್ದು ರಾಂಗ್ ಆಗಿಲ್ಲ. ಆ್ಯಂಡ್ ಟೈಮ್ ಕೂಡ ಉಳಿದಿತ್ತು. ಇನ್ನು 2 ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ, ಅರ್ಥಮೆಟಿಕ್ ಕ್ವಶನ್ ಅನ್ಸುತ್ತೆ, ಮರ್ತೋಗಿದೆ. ಬಟ್ 33 ಅಟೆಂಪ್ಟ್ಸು, ಮೇ ಬಿ 2 ರಾಂಗ್ ಆಗಿರ್ಬೋದು. ಇದು ಕ್ವಾಂಟಲಿ 1.75 ಒಂದು ಕ್ವಶನ್ಗೆ ಮಾರ್ಕ್ಸು, ಅದೆಲ್ಲರಿಗೂ ಗೊತ್ತು ಅನ್ಕೋತೀನಿ. ಸೊ ಮೇ ಬಿ 1.75 ಅಂತ ಅಂದರೆ ಅದು ರಾಂಗ್ ಆಗಿದ್ರೆ 2 ಕ್ವಶನ್ಸು 4.28 ಸಮಥಿಂಗ್ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಎಕ್ಸ್ಪೆಕ್ಟಿಂಗ್ ಸ್ಕೋರು ಮಿನಿಮಮ್ ಕ್ವಾಂಟಲ್ಲಿ 52, 60ಕ್ಕೆ ಇದ್ದಿದ್ದು ಕ್ವಾಂಟು. ಆ್ಯಂಡ್ ಒಂದು ಕ್ವಶನಿಗೆ 1.714 ಏನೋ ಮಾರ್ಕ್ಸು. ಆ್ಯಂಡ್ ರೀಸನಿಗೆ ಬಂದರೆ 45 ಅಟೆಂಪ್ಟ್ಸು ಐ ಆಮ್ ಪ್ರಿಟಿ ಶೂರ್ 45 ಕೂಡ ಕರೆಕ್ಟ್ ಅಂತ. ಬಟ್ ಹೇಳೋಕ್ಕಾಗಲ್ಲ, ನಾರ್ಮಲೈಸೇಷನ್ ಆಗ್ಬೋದು, ಏನೋ ಒಂದು ಆಗ್ಬೋದು, ಯಾಕೆಂದರೆ ತುಂಬ ಶಿಫ್ಟ್ಸ್ ಇದ್ದು. ಆ್ಯಂಡ್ ರೀಸನಿಂಗಲ್ಲಿ ಆ್ಯಕ್ಚುಲಿ 10 ಮಿನಿಟ್ಸೇ ಉಳಿದಿತ್ತು. ಮಧ್ಯದಲ್ಲಿ ವಾಶ್ರೂಮ್ ಬೇರೆ ಹೋಗಿದ್ದೆ ನಾನು. ಆ್ಯಂಡ್ ಪರ್ಮಿಷನ್ ಕೊಟ್ಟಿದ್ರು, ತುಂಬ ಜನ ಹಂಗೆಲ್ಲ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ಬೋದು. ಬಟ್ ಪರ್ಮಿಷನ್ ಕೊಟ್ಟಿದ್ರು. ಒಂದು 2 ಸಲ ನಂದು ತಮ್ಮ ಇಂಪ್ರೆಷನ್ 2 ಸಲ ರಿಟರ್ನ್ ಸ್ಕ್ಯಾನ್ ಮಾಡ್ಕೊಂಡಿದ್ರು ರೆಸ್ಟ್ ರೂಮಿಗೆ ಹೋಗಿ ಬಂದಾದ್ಮೇಲೆ. ಸೊ ರೀಸನಿಗೆ ಬಂದ್ಬಿಟ್ಟು 1.33 ಮಾರ್ಕ್ಸು. ಸ್ಟಿಲ್ ಐ ವಿಲ್ ಕನ್ಸಿಡರ್ ಮ್ಯಾಕ್ಸಿಮಮ್ 2 ರಾಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. 2 ಹೋಗ್ಲಿ 3 ಆ ಥರ ರಾಂಗ್ ಇರ್ಬೋದು ಅಂತ. ಸೊ ರೀಸನಿಂಗ್ 60 ಮಾರ್ಕ್ಸಿಗೆ ಇದ್ದು 55 ಮಿನಿಮಮ್ ಬರಬೇಕು. ಸೊ ಇದು 2ರಿಂದಲೇ ನಂದು 107 ಕ್ರಾಸ್ ಆಯಿತು. ಬಟ್ ಇಂಗ್ಲೀಷು 35 ಅಟೆಂಪ್ಟು. ಬಟ್ 35ರಲ್ಲಿ 2 ಲಾಸ್ಟಿಗೆ ಲೈಕ್ ಗೊತ್ತಿರಲಿಲ್ಲ, ಹೇಗಾದ್ರು ಅಟೆಂಡ್ ಮಾಡಿದ್ರೆ ಇಷ್ಟೊಂದು ಅಂತ ಸುಮ್ಮನೆ ಅಟೆಂಡ್ ಮಾಡಿದ್ದು. ಆಗ ಮೈಂಡ್ ಸೆಟ್ ಏನೇನಂದರೆ RRBPO ಕ್ಲಿಯರ್ ಆಗುತ್ತೆ ಅಂತ ಲೈಟಾಗಿ ತೊಗೊಂಡಿದ್ದೆ ಎಕ್ಸಾಮ್ನ, ಫುಲ್ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆ್ಯಂಡ್ ಸೀರಿಯಸ್ ಆಗಿ ತೊಗೊಂಡೋಗಿಲ್ಲ ಅಂದ್ರೆ ಇಷ್ಟೊಂದು ಅಟೆಂಡ್ ಮಾಡಿದ್ಯಾ ಅಂತಂದರೆ ಲೈಕ್ ಅಷ್ಟೊಂದು ಈಗ RRBPO ಮೈನ್ಸ್ ಥರ ಅಥವಾ ಲೈಕ್ IBPS PO ಮೈನ್ಸ್ ಥರ ಇತ್ತು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅಟೆಂಪ್ಟ್ ಆಗಿದೆ ಅಷ್ಟೇ. ಆ್ಯಂಡ್ ಇಂಗ್ಲೀಷಲ್ಲಿ ಮೇ ಬಿ ಅಷ್ಟು ತಪ್ಪಾಗಲ್ಲ ಇಂಗ್ಲೀಷಲ್ಲಿ. ಸೊ ಲಾಸ್ಟ್ 33 ಮಾತ್ರ ಓದ್ಬಿಟ್ಟು ಕರೆಕ್ಟ್ ಇದೆ ಅಂತ ಅನ್ಕೊಂಡು ಹಾಕಿದ್ದು. ಇನ್ನು 2 ಮಾತ್ರ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಹಾಕಿದ್ದೀನಿ. ಸೊ ಅದೆರಡು ತಪ್ಪು ಅಂತ ಕನ್ಸಿಡರ್ ಮಾಡ್ತೀನಿ. ಅದ್ರ ಜೊತೆ ಸ್ಟ್ಯಾಂಡರ್ಡ್ ಆಗಿ ಹೋಗ್ಲಿ 8 ಅಂತ ಕನ್ಸಿಡರ್ ಮಾಡಿದ್ರು, ನಂದು 25 ಅಂತೂ ಬರಬೇಕು. ಆ್ಯಂಡ್ ಇಂಗ್ಲೀಷಲ್ಲಿ ಇಷ್ಟೊಂದು ಹೇಳ್ತಿದ್ದೀನಿ ಅಂತ ತುಂಬ ಜನಕ್ಕೆ ಅಷ್ಟು ಬರಲ್ಲ ಅನಿಸ್ಬೋದು. ಬಟ್ ಇಂಗ್ಲೀಷಲ್ಲಿ ನನ್ನ ಸ್ಕೋರ್ ಪರವಾಗಿಲ್ಲ ನಂಗೆ ಬಂದಿದೆ ಎಲ್ಲ ಎಕ್ಸಾಮಲ್ಲೂ. ಸೊ ಇದರಲ್ಲೂ ಕೂಡ 25 ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದರೆ ಮಿನಿಮಮ್ ಎಕ್ಸ್ಪೆಕ್ಟೇಷನ್ 25 ಅಂತ. 25.72 ಆಗುತ್ತೆ 10 ತಪ್ಪಾದರೆ. ಸೊ ಇರಲಿ. ಆ್ಯಂಡ್ 23 GAದಲ್ಲಿ 23 ಅಟೆಂಡ್ ಮಾಡಿದ್ದೀನಿ. ಬಟ್ 23ಕ್ಕೆ 23 ಕರೆಕ್ಟ್ ಅಲ್ಲ. ತುಂಬ ಜನ ಅಟೆಂಪ್ಟ್ ಜಾಸ್ತಿ ಹೇಳ್ಬೋದು, ಬಟ್ ಎಲ್ಲ ಕರೆಕ್ಟ್ ಆಗಿರಲ್ಲ. ಸೊ 23ರಲ್ಲಿ ನನಗೆ ನೆನಪಾಗಿದ್ರಲ್ಲಿ 11 ಕರೆಕ್ಟ್ ಇತ್ತು. 11 100% ಕರೆಕ್ಟ್, ಅಂದರೆ ಹೊರಗಡೆ ಬಂದ್ಬಿಟ್ಟು ಚೆಕ್ ಮಾಡಿದ್ದೀನಿ. ಸೊ 11 ಕರೆಕ್ಟ್. 12ರಲ್ಲಿ ಎಷ್ಟು ತಪ್ಪಾಗಿದೆ ಎಷ್ಟು ತಪ್ಪು ಕರೆಕ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಮೇ ಬಿ 12 ತಪ್ಪು ಅನ್ಸುತ್ತೆ, ನನ್ನ ಲಕ್ಸರಿ ಇಲ್ಲ ಆ ಥರ ಹಾಕಿದ್ದು. ಸೊ 11 ಫುಲ್ ರಾಂಗ್ ಅಂತ ಕನ್ಸಿಡರ್ ಮಾಡಿದ್ರು GAದಲ್ಲಿ 8 ಬರಬೇಕು. ಆ್ಯಂಡ್ ಡಿಸ್ಕ್ರಿಪ್ಟಿವ್ 15 ಏನೋ ಕೊಟ್ಟಿದ್ದೀನಿ. ಅಂದರೆ ಡಿಸ್ಕ್ರಿಪ್ಟಿವ್ ಆ್ಯಕ್ಚುಲಿ ನಾನು IBPS POಗೂ ಮಾರ್ಕ್ ಹಾಕಿರಲಿಲ್ಲ, ಡೈರೆಕ್ಟ್ ಎಕ್ಸಾಮಿಗೆ ಹೋಗ್ಬಿಟ್ಟು ಅಟೆಂಡ್ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟು ಲೈಕ್ November 30 ಇದಿತ್ತು, December 5 ಅದಾದಮೇಲೆ ಇದಿದೆ ಯಾವುದಿದು ಯೂನಿಯನ್ ಬ್ಯಾಂಕು. ಸೊ ಡಿಸ್ಕ್ರಿಪ್ಟಿವ್ ಪ್ರಾಕ್ಟೀಸ್ ಮಾಡಿಲ್ಲ. ಮೇ ಬಿ ಅಷ್ಟು 15 ಬರಲ್ಲ ಅನ್ಕೊಂಡಿದ್ದೆ, ಒಂದು 10 ಅಥವಾ ಕ್ಲಿಯರ್ ಆದರೆ ಸಾಕು ಅಂತ. ಬಟ್ IBPS POದು ರಿಸಲ್ಟಲ್ಲಿ 12.5 12.75 ಬಂದಿದೆ. ಬಟ್ ಇದರ 15 ಏನಕ್ಕೆ ಕೇಳಿದ್ದೀನಿ ಅಂದರೆ IBPS PO ಡಿಸ್ಕ್ರಿಪ್ಟಿವ್ ಅಲ್ಲಿ ನಾನು ಲಿಟ್ರಲಿ ಎಸ್ಸೆ ಬಂದ್ಬಿಟ್ಟು 100 ವರ್ಡ್ಸ್ ಏನೋ ಮ್ಯಾಕ್ಸ್ ಟು ಮ್ಯಾಕ್ಸ್ 100 ವರ್ಡ್ಸ್ ಬರ್ತಿದ್ದು.
ಸೊ ಇದ್ರಲ್ಲಿ ಚೆನ್ನಾಗಿ ಬರ್ತೀನಿ ಅಂದ್ರೆ ವರ್ಡ್ ಲಿಮಿಟ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದರಿಂದ 15 ಎಕ್ಸೆಪ್ಟ್ ಮಾಡ್ತೀನಿ, ಲೈಕ್ 2.5 ಜಾಸ್ತಿ ಬರ್ಬೋದು ಅಂತ. ಅಂಡ್ ಗ್ರಾಮರ್ ಕೂಡ ಚೆಕ್ ಮಾಡಿದ್ದೀನಿ, ಲೆಟರ್ ರೈಟಿಂಗ್ ಅಂತ 100% ಚೆಕ್ ಮಾಡಿದ್ದೀನಿ. ಅಂಡ್ ಡಿಸ್ಕ್ರಿಪ್ಟಿವ್ ಕೂಡ ವರ್ಡ್ ಲಿಮಿಟ್ ಟಚ್ ಆದ್ಮೇಲೆ ಒಂದು 30 ಸೆಕೆಂಡ್ಸ್ ಒಂದು ಸ್ವಲ್ಪ ಹಂಗೆ ಗ್ಲಾನ್ಸ್ ಮಾಡಿದೆ ಅಷ್ಟೇ. ಸೊ ಮಿನಿಮಮ್ 15, ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಿನಿಮಮ್ 15 ಇನ್ ದಿಸ್ ಆಲ್ಸೋ. ಸೊ ಟೋಟಲ್ ಹೇಳ್ಬೇಕು ಅಂತಂದ್ರೆ ಟೋಟಲ್ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂದ್ರೆ ನನಗೆ 155. ಸೊ ದಿಸ್ ಇಸ್ ಮಿನಿಮಮ್ ಎಕ್ಸ್ಪೆಕ್ಟಿಂಗ್ ಮಾರ್ಕ್ಸ್. ಅಂಡ್ ಯಾವ ಸೆಕ್ಷನ್ ಅಲ್ಲಿ ಜಾಸ್ತಿ ಬರ್ಬೋದು ಅಂತ ಅಂದ್ರೆ ಇಂಗ್ಲಿಷಲ್ಲಿ ಒಂದು 2 ಮಾರ್ಕ್ಸ್ ಎಕ್ಸ್ಟ್ರಾ ಬರ್ಬೋದು ಬಂದ್ರೆ, ಏನಾದ್ರು ಲಕ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಅಲ್ಲಿ. ಅಂಡ್ ರೀಸನಿಂಗ್ ಆಬ್ವಿಯಸ್ಲಿ ನಾರ್ಮಲೈಸೇಷನ್ ಏನೋ ಆಗಲಿಲ್ಲ ಆ ಥರ ಏನಾದ್ರು ಆದರೆ ಇದರಲ್ಲೂ 1 or 2 ಮಾರ್ಕ್ಸ್. ಅಂಡ್ ಕ್ವಾಂಟಲ್ ಅಫ್ಕೋರ್ಸ್ 1 or 2 ಮಾರ್ಕ್ಸ್ ಬರ್ಬೋದು. ಸೊ ಟೋಟಲ್ ಮ್ಯಾಕ್ಸ್ ಅಂಡ್ ಡಿಸ್ಕ್ರಿಪ್ಟಿವ್ ಕೂಡ ನಂದು ಸರಿ ಇದ್ರೆ ಮೇ ಬಿ 18 ಆ ಥರನೂ ಬರ್ಬೋದು. ಸೊ ಮ್ಯಾಕ್ಸ್ ನಂದು 165 ರೇಂಜಲ್ಲಿ ಬರ್ಬೋದು ಅಟ್ ಮ್ಯಾಕ್ಸ್. ಸೊ ನೋಡೋಣ ಎಷ್ಟು ಸ್ಕೋರ್ ಬರುತ್ತೆ ಅಂತ. ಬಟ್ ಕ್ಲಿಯರ್ ಅಂತೂ ಆಗಿದೆ. ಅಂಡ್ ಈಗ ಉಳಿದಿರೋದು ಕೆಲಸ ಏನಂದ್ರೆ ಇಂಟರ್ವ್ಯೂ ಪ್ರಿಪೇರ್ ಆಗೋದು. ಅಂಡ್ ನನ್ನ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕೇಳಿದ್ರೆ ಅಂದ್ರೆ ಬ್ಯಾಂಕಿಂಗ್ ಕನ್ನಡಿಗ ಅಲ್ದಲೆ ಏನೋ ಅನಾಲಿಸಿಸ್ ಅದು ಇದು ಅಂತ ಏನು ಮಾಡ್ದಲೆ ವಿಡಿಯೋಗಳು ನೋಡಿದ್ರೆ ಹಂಗೆ ಹೇಳ್ತೀನಿ ಅಂತಂದ್ರೆ ಮೇ ಬಿ OBC ಕ್ಯಾಟಗರಿ ಅವರಿಗೆ ನನ್ನ ಪರ್ಸನಲ್ ಒಪಿನಿಯನ್ ಇದು. ತುಂಬಾ ಜನ ಇಷ್ಟ ಆಗಲ್ಲ, ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ, ಒಬ್ರಿಗೊಂದು ಒಪಿನಿಯನ್ ಇರುತ್ತೆ. ನಾನು ಯಾರನ್ನೂ ಅಫೆಂಡ್ ಮಾಡಲ್ಲ. ಸೊ ಜಸ್ಟ್ ಲೈಕ್ ನನ್ನ ಪರ್ಸನಲ್ ಒಪಿನಿಯನ್, ನೀವು ನಿಮ್ಮ ಒಪಿನಿಯನ್ ಹೇಳ್ಬೋದು. ಅಂಡ್ ನಾನು ಇದೇ ಇರುತ್ತೆ ಅಂತ ವಾದ ಮಾಡಲ್ಲ, ಮೇ ಬಿ ಇರ್ಬೋದು ಇಲ್ದೇನೆ ಇರ್ಬೋದು. ಅಂಡ್ ಇಟ್ ಡಸಂಟ್ ಮ್ಯಾಟರ್ ಬಿಕಾಸ್ ರಿಸಲ್ಟ್ ಬಂದಾಗಿದೆ, ಇಂಟರ್ವ್ಯೂ ಇದೆ. ಸೊ ಇಂಟರ್ವ್ಯೂ ಚೆನ್ನಾಗಿ ಮಾಡೋಣ. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾಗ ಸ್ಟಿಲ್ ಹೇಳ್ಬೇಕು ಅಂದ್ರೆ ನಂದು OBC ಕ್ಯಾಟಗರಿ ಮಾತ್ರ ಹೇಳ್ತೀನಿ. ಸೊ ನನ್ನ ಗಟ್ ಫೀಲ್ ಏನು ಅಂದ್ರೆ OBC ಕ್ಯಾಟಗರಿಗೆ 140 to 145 ಕಟ್ ಆಫ್ ನಿಂತಿದೆ ಅಂತ, ಮೇ ಬಿ 145 ಅಂತ ಅನ್ಕೊಳ್ಳಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿವನ್. ಅಂಡ್ ಇದು ಸ್ಕೋರ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂದ್ರೆ ಇಂಟರ್ವ್ಯೂ ಆದ್ಮೇಲೆ ಬಿಡ್ತಾರೆ, ಈಗಲೇ ಬಿಡಲ್ಲ. ಅಂಡ್ ನಾನು RTI ಅಪ್ಲೈ ಮಾಡಿದ್ದೀನಿ, ಮೇ ಬಿ ಅವ್ರೇನಾದ್ರು ರಿಪ್ಲೈ ಮಾಡಿದ್ರೆ ವಿತ್ ಸ್ಕೋರ್ ಕಾರ್ಡು ಅಂಡ್ ಕರ್ನಾಟಕ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತ ಕೇಳ್ಬಿಟ್ಟು ರಿಸಲ್ಟ್ ಬಂದಿದ್ದು ಮಾರನೇ ಬೆಳಗ್ಗೆ ಅಪ್ಲೈ ಮಾಡಿದ್ದೀನಿ. ಇನ್ ಕೇಸ್ ಅವ್ರೇನಾದ್ರು ರಿಪ್ಲೈ ಮಾಡಿದ್ರೆ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.